ಆಡ್ತಾ ಇರೋ ಬ್ಯಾಟಿಂಗ್ ಟೀಮ್ ಕಡೆಯಿಂದ ಒಬ್ಬ ಆಟ ಮತ್ತೊಂದು ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಚೊಕ್ಕೆ ಮತ್ತೊಂದು ದೊಡ್ಡ ಹೊಡೆತಕ್ಕೆ ಶ್ರೀಬಾರಿ ಕಿಲಾಡಿ. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಕಾದ್ ನೋಡ್ಬೇಕು. ನೇರವಾಗಿ ತಂಡಕ್ಕೆ 1 ರನ್ ಸೇರ್ಪಡೆ. ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ಚುಕ್ಕಿ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮೋಹನ್ ಬಾಬಿ ಅವರ ಕಡೆಯಿಂದ. ತೀರ್ಪುಗಾರರು ನೋ ಬಾಲ್ ಅಂತ ತೀರ್ಮಾನದಲ್ಲಿದ್ದಾರೆ. ನೋ ಬಾಲ್. ಕಳೆದ ಬಾಲ್ನಲ್ಲಿ ನೋ ಬಾಲ್. ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು, ಯುವಕರ ಆಶಾ ಕಿರಣ ಪುನೀತಣ್ಣ ಅವರಿಗೆ ಬೀಳ್ಕೊಡುಗೆ. ಭರ್ಜರಿ ಹೊಡೆತಕ್ಕೆ ಉತ್ತಮವಾದ ಹೊಡೆತ. ಕ್ಯಾಚ್. ದಯವಿಟ್ಟು RCB ಅವ್ರ ಸೈಡ್ ಬರಲ್ಲ. ಹ್ಯಾಟ್ರಿಕ್. ಮೊದಲ ಹ್ಯಾಟ್ರಿಕ್ ಪಡೆದ ಬೌಲರ್ ಯಶು. ಬ್ಯಾಟ್ ನಮ್ದೇನದ. ಉತ್ತಮ ಥ್ರೋ. ಅಗಲವಾದ ಎಸೆತ. ಹೆಸರೇ ಇಲ್ಲ. ಒರಿಜಿನಲ್ ಹೆಸರು ಅಪ್ಡೇಟ್ ಮಾಡ್ಬಿಟ್ಟು ಆಯ್ಕೆ ಮಾಡಿದಾರ. RCB ತಂಡ ಬೌಲಿಂಗ್ ಆಯ್ಕೆ ಮಾಡಿದೆ. ಪವನ್ ಮತ್ತೊಂದು ಚುಕ್ಕಿ ಎಸೆತ. ಸರಿ ಕರೆಕ್ಟ್ ಹೇಳಿದ್ಯಾ. ಗಾಳಿಯಲ್ಲಿ ಚೆಂಡು ಸೀಮಾರೇಖೆ ಹೊರಗಡೆ. ಚೆಂಡು ಸೇಫ್. ಚೊಕ್ಕೆ ಎಸೆತ. ಮುಂದಿನ ಮ್ಯಾಚ್ ನ ಮುಗಿಸ್ತಾ ಇದ್ದಾರೆ. ಮತ್ತೊಂದು ಹೊಡೆತ. 4. ಮತ್ತೊಂದು ಹೊಡೆತ. ಉತ್ತಮ ಕ್ಷೇತ್ರ ರಕ್ಷಣೆ. ಯೂನಿಸ್ ಅವರಿಂದ ಉತ್ತಮ ಹೊಡೆತಕ್ಕೆ ಉತ್ತಮ ಹಿಡಿತ. ನೋಡ್ಬೇಕೇನಾಗಿದೆ ಅಂತ. ಇವತ್ತು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಮಾಡ್ತಾ ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸಾರಿ ಕಿರಣ್ ಇವರೆಲ್ಲ ಸೇರಿ ನಮ್ಮ ಫೋಟೋ ಫ್ಲೆಕ್ಸ್ ಹಾಕಿಬಿಟ್ಟು ಮಾಡ್ತಾಯಿದ್ದಾರೆ. ಅವರೇ ಎಲ್ಲ ಸಂಘಟನೆ ಮಾಡಿ ಮಾಡ್ತಾಯಿದ್ದಾರೆ ಕ್ರಿಕೆಟು. ಈ ಬೇಸಿಗೆಯಲ್ಲಿ ಒಂದು ಕ್ರಿಕೆಟು ಸ್ಪೋರ್ಟ್ಸು ಯುವಕರಿಗೆ ಒಂದು ಒಳ್ಳೆಯ ಗೇಮೇ ಅಂತ ಹೇಳ್ಬೋದು. ಆಟ ಆಡಬೇಕು. ಮಕ್ಕಳಿಗೆ ಒಂದು ನಾಲೆಡ್ಜ್ ಬರಬೇಕಂದ್ರೆ, ದೇಹ ಒಂದು ಗಟ್ಟಿಮುಟ್ಟಿಯಾಗಿರ್ಬೇಕಂದ್ರೆ ಈ ಸ್ಪೋರ್ಟ್ಸ್ಗಳು ನಮಗೆ ಇಂಪಾರ್ಟೆಂಟ್. ನಾವು ಎಷ್ಟು ಎಜುಕೇಷನ್ನು ವಿದ್ಯಾಭ್ಯಾಸ ನಮಗೆ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ನಮಗೆ ಸ್ಪೋರ್ಟ್ಸೂ ಅಷ್ಟೇ ಮುಖ್ಯ ನಮಗೆ. ಹಾಗಾಗಿ ಈ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಬಂದಾಗ ನಮ್ಮ ವಾಸು 4ನೇ ವರ್ಷದ ಕ್ರಿಕೆಟ್ ಪಂದ್ಯವನ್ನು ಆಚರಿಸಿದ್ದೇನೆ. ಅದನ್ನು ಈ ವರ್ಷ ವಿಶೇಷವಾಗಿ ನಾನು ಹುಟ್ಟು 50ನೇ ವರ್ಷ ಹುಟ್ಟು ಬಂದುಬಿಟ್ಟು ಅದನ್ನು ಬಿಂಬಿಸ್ತಾ ಇದ್ದಾರೆ ಅಷ್ಟೇ. ಬೇರೆ ಏನಿಲ್ಲ, ಅದರಲ್ಲಿ ವಿಶೇಷ ಏನಿಲ್ಲ. ಕಿರಣ್ ಇವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಮಾಡಲು ಒಳ್ಳೆಯದಾಗಲಿ ಸರ್. ತಾಲೂಕಿನ ಯುವಕರಿಗೆ ಏನು ಹೇಳ್ತೀರಿ ಸರ್? ತಾಲೂಕಿನ ಯುವಕರಿಗೆ ಆರೋಗ್ಯ, ಮುಖ್ಯವಾಗಿ ಆರೋಗ್ಯ, ವಿದ್ಯಾಭ್ಯಾಸ ಚೆನ್ನಾಗಿರಲಿ. ಬೇರೆ ಚಟಗಳಲ್ಲಿ ಹೋಗೋಕ್ಕಿಂತ ಒಂದು ಸ್ಪೋರ್ಟ್ಸ್ ಆಡಬೇಕು. ನಾವು ಬೇರೆ ಚಟ ಅಭ್ಯಾಸ ಮಾಡಿದಾಗ ಸ್ಪೋರ್ಟ್ಸ್ ಆಡೋಕ್ಕಾಗಲ್ಲ. ಅವರ ಆಟ ಬಿಟ್ಟು ಬೇರೆ ಚಟದಲ್ಲಿ ರೂಢಿ ಮಾಡ್ಕೊಂಡಾಗ ಅವ್ರಿಗೆ ಅಭ್ಯಾಸ ಆಗ್ತದೆ, ಗೊತ್ತಾಗ್ತದೆ, ಅವ್ರ ಎಕ್ಸ್ಪೀರಿಯೆನ್ಸ್ ಆಗ್ತದೆ. ನಾವು ಎಲ್ಲಿದ್ದೀವಿ ನಾವು ಅಂತ ಗೊತ್ತಾಗ್ತದೆ.
ಸ್ಪೋರ್ಟ್ಸಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡಬೇಕು. ಎಲ್ಲ ಮಕ್ಕಳಿಗೆ ಆರೋಗ್ಯವಾಗಿರಬೇಕಂದ್ರೆ ಸ್ಪೋರ್ಟ್ಸು, ಯಾವುದೇ ಒಂದು ಸ್ಪೋರ್ಟ್ಸು, ಕಬಡ್ಡಿ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ಸೊ ಆಟ ಅವ್ರಿಗೆ ಪ್ರಾಮುಖ್ಯತೆ ಕೊಡಬೇಕು ಅವ್ರಿಗೆ, ಅದನ್ನ ನಾನು ತಿಳ್ಕೊಳ್ತೀನಿ. ನಿಮ್ಮ ಸಹಕಾರ ಯಾವಾಗ ಇರ್ತದೆ ಸರ್ ಈ ಕ್ರೀಡೆ? ನಮ್ಮ ಸಹಕಾರ ಯಾವಾಗೂ ಇರ್ತದೆ. ನಮಗೆ ಅವ್ರಿಗೆ ಸಹಕಾರ ಮಾಡ್ತಾರೆ, ನಾನು ಅವ್ರಿಗೆ ಸಹಕಾರ ಮಾಡ್ತೀನಿ. ನನಗೆ ಬೇರೆ ಟೈಮಲ್ಲಿ ಅವ್ರು ನನ್ನ ಬೆನ್ನೆಲುಬಾಗಿ ನಿಂತು ನನ್ನ ಕಷ್ಟ ಸುಖಗಳಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅದೇ ರೀತಿ ನಾವು ಅವ್ರು ಸ್ಪೋರ್ಟ್ಸ್ ಮಾಡಿದಾಗ ನನ್ನ ಕೈಲಾಗಿದ ಮಟ್ಟಿಗೆ ನಾನು ಅವ್ರ ಸಹಾಯ ನೀಡ್ತೀನಿ. ಆಯೋಜಿಸ್ತಾ ಇದ್ದಾರೆ. ನಮ್ಮ ಮುಸ್ಕೂರು ಮದ್ದೂರಣ್ಣ ಅವರ ಹುಟ್ಟುಹಬ್ಬ ಪ್ರಯುಕ್ತ ನಮ್ಮ ಗುಡ್ಡೇಟಿ ವಾಸು ಹಾಗೂ ನಮ್ಮ ಬೆಳಗನಹಳ್ಳಿ ರಾಮು ಅವ್ರ ತಂಡದವರೆಲ್ಲ ಸೇರಿಕೊಂಡು ಒಂದು ಯೂತ್ಸು ಎಲ್ಲ ಸೇರಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರಿಗೂ, ಎಲ್ಲ ತಂಡದವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರೂ ಚೆನ್ನಾಗಿ ಆಡ್ರಿ. ಇದೇ ಥರ ಪ್ರತಿಯೊಂದು ಅಲ್ಲಿ ಇಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡೋ ಬದಲು ಇಲ್ಲಿ ಒಂದು ಒಳ್ಳೆ ಗ್ರೂಪಾಗಿ ಎಲ್ಲರನ್ನೂ ನಮ್ಮ ತಾಲೂಕವ್ರನ್ನೆಲ್ಲ ಸೇರಿಸಿ ಒಂದು ಒಳ್ಳೆ ತಂಡ ಒಂದು ಕ್ರಿಕೆಟ್ ಆಟ ಆಡಿಸ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಏನೇ ನನ್ನ ಕಡೆಯಿಂದ ಸಪೋರ್ಟ್ ಇದ್ರೂ ಮುಂದಕ್ಕೆ ಅವ್ರು ಏನೇ ಕೇಳಿದ್ರು ನಾನು ಮಾಡೋಕ್ಕೆ ಇರ್ತೀನಿ. ಮಧುರಣ್ಣಂಗೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಹೇಳ್ತಾ, ಇವತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಮಧುರಣ್ಣವರ ಹುಟ್ಟುಹಬ್ಬದ 50ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಗುಡ್ಡಟ್ಟಿ ಜೈ ಭೀಮ್ ಯೂತ್ ಕ್ರಿಕೆಟರ್ಸ್ ವತಿಯಿಂದ ನಮ್ಮ ವಾಸೂರವರು ಉತ್ತಮವಾದ ಕ್ರೀಡಾಕೂಟವನ್ನು, ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದ್ದಾರೆ ನೆರಳೂರಿನಲ್ಲಿ. ಇವತ್ತು ಮೊದಲನೇದಾಗಿ ನಮ್ಮ ನಾಯಕರಾದ ಮಧುರಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಅವರು ನಮ್ಮ ಆನೇಕಲ್ ತಾಲೂಕಿನಾದ್ಯಂತ ವಿಶೇಷವಾಗಿ ಹೆಚ್ಚಿನ ಅಭಿಮಾನಿಗಳನ್ನ ಹೊಂದಿರುವಂಥ ನಾಯಕರು ಯಾವತ್ತೂ ಇನ್ನೊಬ್ಬ ನಾಯಕರುಗಳನ್ನ ಹುಟ್ಟುಹಾಕುವಂಥ ಗುಣ ಇರುವಂಥ ಒಂದು ನಾಯಕರಾಗಿರೋದ್ರಿಂದ ಅವ್ರಿಗೆ ಅವ್ರ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕಿನಾದ್ಯಂತ ಕ್ರಿಕೆಟ್ ಪಂದ್ಯಾವಳಿಗಳಾಗಲಿ, ರಕ್ತದಾನ ಶಿಬಿರ ಆಗಲಿ, ಕಲಾ ಪೋಷಣೆ ಆಗಲಿ, ಅವರ ಹುಟ್ಟುಹಬ್ಬದ ಅಂಗವಾಗಿ ಅವ್ರು ಮಾಡದಿದ್ರೂ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾರೆ. ಅದಕ್ಕೆ ಕಾರಣ ಏನಂದರೆ, ಅವರು ಬೇರೆ ದಿನಗಳಲ್ಲಿ ಜನಗಳನ್ನ ಕಾಯ್ಕೊಂಡೋಗೋ ರೀತಿ, ಅವರು ಏನೇ ಇರಲಿ, ಅವರು ಯಾವುದೇ ಹಳ್ಳಿ ಆಗಲಿ, ಹುಡುಗರು ಅಂತ ಬಂದಾಗ ಅವ್ರ ಕೈಲಾದ ಸಹಾಯ, ಅವ್ರ ಜೊತೆಗೆ ನಿಂತು ಎಲ್ಲ ವಿಚಾರಗಳಲ್ಲೂ ನಿಂತಿರ್ತಾರೆ. ಆ ಕಾರಣಕ್ಕೋಸ್ಕರ ಯುವಕರು ಸಹ ಅವ್ರಿಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಕಡೆ ಸೇರ್ತಾರೆ. ಇವತ್ತು ನಮ್ಮ ವಾಸೂರವರು ಮತ್ತು ಗುಡ್ಡಟ್ಟಿ ಯುವಕ ತಂಡ ಉತ್ತಮ ರೀತಿಯಾದಂಥ ಕ್ರೀಡಾಕೂಟಗಳನ್ನ ಆಯೋಜಿಸಿದ್ದಾರೆ. ಅವ್ರಿಗೂ ಸಹ ವಿಶೇಷವಾಗಿ ವಾಸು ಅವರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಾಕ್ಟರ್ ಮಧುರಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇನೆ. ಈ ಕೂಟಕ್ಕೆ ಎಲ್ಲ ಆಗಮಿಸಿದ 12 ತಂಡಗಳಿಗೂ ವಂದನೆಗಳು ಮತ್ತು ಅವರ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಏನು ಮಧುರಣ್ಣವರ 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ಇವತ್ತು ವಾಸು ಮತ್ತು ಕಿರಣ್ ಅವರು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಈ ಸಮಸ್ತ ಯುವಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕ್ರೀಡೆಯು ನಮ್ಮ ಆರೋಗ್ಯಕ್ಕೆ ತುಂಬ ಅವಶ್ಯಕವಾಗಿದೆ. ಫಿಟ್ನೆಸ್ ಇದ್ದರೆ ಏನಾದರೂ ಮಾಡ್ಬೋದು. ಆದ್ದರಿಂದ ಪ್ರತಿಯೊಬ್ಬರು ಕ್ರೀಡೆಗಳ ಹತ್ರ ಒಲವು ತೋರಿಸಿ ಅವರ ದೈಹಿಕವಾಗಿ ಸದೃಢರಾಗಿರ್ಬೇಕಂತ ಈ ಮೂಲಕ ಕೋರ್ಕೊಳ್ತೀನಿ. ಮತ್ತೊಮ್ಮೆ ಮುಸ್ಕೂರು ಮಧುರಣ್ಣಗೆ 50 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಏನು ಕ್ರೀಡೆಗಳು ಯುವಜನ ಒಳ್ಳೆ ಉತ್ಸಾಹಕ್ಕಾಗಿ ಇವತ್ತು ನಮ್ಮ ಇಡೀ ಭಾರತ ದೇಶ ಕ್ರೀಡೆಯಲ್ಲಿ ಕ್ರಿಕೆಟ್ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದ್ದಾರೆ. ಅದಕ್ಕೆ ಯುವಕರು ಹೆಚ್ಚಾಗಿ ಬಹಳ ಚೆನ್ನಾಗಿ ಇದನ್ನು ಉತ್ತೇಜನ ಮಾಡಿ, ಇನ್ನು ಈ ಇಂದಿನ ಪೀಳಿಗೆಗೆ ಹುಡುಗರನ್ನ ಉತ್ತೇಜನ ಮಾಡಿ ಮುಂದೆ ಚೆನ್ನಾಗಿ ಆಡಲಿ. ಎಲ್ಲರೂ ಇದೇ ಕ್ರೀಡೆಗಳನ್ನ ಹೆಚ್ಚೆಚ್ಚಾಗಿ ಆಡಿ ಮೈ ಮತ್ತು ಶಕ್ತಿ ವ್ಯಾಯಾಮ ಚೆನ್ನಾಗಿ ಆಗುತ್ತೆ, ದೇಹದ ಬಗ್ಗೆ ಗಮನ ಚೆನ್ನಾಗಿರ್ತದೆ ಅಂಥೇಳಿ ನನ್ನನ್ನು ಕರೆದು ಇಲ್ಲಿ ಮಾತನಾಡೋ ಅವಕಾಶ ಮಾಡಿಕೊಟ್ಟೆ ಎಲ್ರಿಗೂ ವಂದನೆ ಮಾಡ್ತಾ, ಎಲ್ಲರೂ ಚೆನ್ನಾಗಿ ಕ್ರಿಕೆಟ್ ಆಡಿ ಉತ್ತಮವಾಗಿ ಎಲ್ಲರೂ ಗೆಲ್ಲೋದು ಒಬ್ಬರೇ. ಚೆನ್ನಾಗಿ ಗೆಲ್ಲರಿ. ಇವತ್ತು ಸೋತವರು ನಾಳೆ ಗೆಲ್ಲಬಹುದು. ಅದನ್ನು ಮನದಲ್ಲಿಟ್ಕೊಂಡು ಯಾರು ಬೇಜಾರು ಮಾಡಿದಿರ ಚೆನ್ನಾಗಿ ಕ್ರಿಕೆಟ್ ಆಡಲಿ ಅಂತ ಹಾರೈಸ್ತಾ ಇದ್ದೀನಿ.